ಹಸಿರು ಇಂಧನ. ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಹಾಸನದ ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿರುವ ಸರಣಿ ಕಾರ್ಯಕ್ರಮ ಹಸಿರು ಇಂಧನ ಪ್ರತಿ ಭಾನುವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಿದೆ. ಈಗಾಗಲೇ 10 ಕಾರ್ಯಕ್ರಮಗಳು ಪ್ರಸಾರಗೊಂಡು ಇಂದು 11ನೇ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ.ಸಿ. ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಹಸಿರು ಇಂಧನದ ಸಂಚಿಕೆಯಲ್ಲಿ ನಾವು ಕೃಷಿಯಲ್ಲಿ ಜೈವಿಕ ಇಂಧನದ ಹಿಂಡಿಗಳ ಉಪಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಅನೇಕ ಜೈವಿಕ ಇಂಧನಗಳನ್ನು ನಾವು ಇದುವರೆಗೆ ನಿಮಗೆ ಪರಿಚಯವನ್ನು ಮಾಡಿಕೊಟ್ವಿ. ಯಾವ ಒಂದು ಬೀಜಗಳಿಂದ ಜೈವಿಕ ಇಂಧನವನ್ನು ಉತ್ಪಾದನೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ವಿ. ಹೀಗೆ ಜೈವಿಕ ಇಂಧನವನ್ನು ಉತ್ಪಾದನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಉಪ ಉತ್ಪನ್ನಗಳು ದೊರಕುತ್ತೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಹಿಂಡಿ, ಮತ್ತು ಇದು ಹೆಚ್ಚು ಪ್ರಮಾಣದಲ್ಲಿಯೂ ಕೂಡ ನಮಗೆ ದೊರಕುತ್ತೆ. ಈ ಜೈವಿಕ ಇಂಧನದ ಉಪ ಉತ್ಪನ್ನವಾದ ಹಿಂಡಿಗಳನ್ನು ನಾವು ಕೃಷಿಯಲ್ಲಿ ಹೇಗೆ ಸಮರ್ಥವಾಗಿ ಬಳಕೆಯನ್ನು ಮಾಡಬಹುದು, ಎಲ್ಲೆಲ್ಲಿ ಬಳಕೆಯನ್ನು ಮಾಡಬಹುದು, ಹೀಗೆ ಬಳಕೆಯನ್ನು ಮಾಡುವ ಮೂಲಕ ಏನೆಲ್ಲ ಉಪಯೋಗಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಮಡೇನೂರಿನ ಸಮೀಪ ಇರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ.ಸಿ. ಯೋಗೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲ ಅನ್ನದಾತರಿಗೆ ನಮಸ್ಕಾರ. ಈ ಸಾಮಾನ್ಯವಾಗಿ ಹಿಂಡಿಗಳು ನಮ್ಮ ಅನ್ನದಾತರಿಗೆ ನೀವು ಹೇಳೋ ಹಾಗೆ ಎಲ್ರಿಗೂ ಕೂಡ ಪರಿಚಯ ಇದೆ ಸರ್. ಅದನ್ನು ಪಶು ಆಹಾರವಾಗಿ ಬಳಕೆ ಮಾಡುವಂಥದ್ದು ಬಹಳ ಚೆನ್ನಾಗಿ ಗೊತ್ತು. ಇದನ್ನು ಬೆಳೆಗಳ ಒಂದು ಬೆಳವಣಿಗೆಯಲ್ಲಿಯೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಬಳಕೆಯನ್ನು ಮಾಡಬಹುದು ಅನ್ನುವಂಥದ್ದು ಇತ್ತೀಚಿನ ಒಂದು ಸಂಗತಿ. ಈ ನಿಟ್ಟಿನಲ್ಲಿ ಈ ಹಿಂಡಿ ಅಂತ ಅಂದರೆ ಏನು ಸರ್? ಸರ್, ಈಗ ಹಿಂಡಿ ಅಂದರೆ ನಮ್ಮಲ್ಲಿ ಏನು ಒಂದು ಎಣ್ಣೆಗಳ ಉತ್ಪಾದನಾ ಕಾರ್ಖಾನೆಗಳಿದ್ದಾವೆ ಅಥವಾ ಗಾಣಗಳಿದ್ದಾವೆ, ಅದರಿಂದ ಬಂದಂತಹ ತ್ಯಾಜ್ಯ ಅದನ್ನ ಹಿಂಡಿ ಅಂತ ಕರಿತೀವಿ. ಈ ಹಿಂಡಿಯಲ್ಲಿ 2 ಥರ ಬರ್ತವೆ. ಒಂದು ತಿನ್ನುವಂಥದ್ದು, ಒಂದು ತಿನ್ನಕ್ಕಾಗದಿರುವಂಥದ್ದು. ಈಗ ಏನು ನಾವು ಮನೆಗಳಲ್ಲಿ ಅಡುಗೆಗಳಿಗೆ ಉಪಯೋಗಿಸ್ತೀವಿ ಎಣ್ಣೆಗಳು, ಅದರಿಂದ ಬಂತಹ ತಿಂಡಿಗಳನ್ನು ಪಶು ಆಹಾರಗಳಾಗಿ ಉಪಯೋಗಿಸ್ತೀವಿ. ಅದರಲ್ಲಿ ನಮಗೆ ಏನಾಗುತ್ತೆ, ಪ್ರೋಟೀನ್ ಮತ್ತು ಇದು ಜಾಸ್ತಿ ಇರ್ತದೆ. ಅದೇ ನಾವೇನು ಈ ಜೈವಿಕ ಇಂಧನಗಳು ಅಂತ ಹೇಳ್ತೀವಿ, ಜೈವಿಕ ಇಂಧನಗಳ ಬೆಳೆಗಳಿದ್ದಾವೆ, ಅವು ಹೊಂಗೆ, ಹಿಪ್ಪೆ, ಬೇವು, ಸುರವನ್ನೆ, ಇದರದೆಲ್ಲ ಏನಿದಾವೆ, ಇದರಲ್ಲಿ ಒಂದು ಸ್ವಲ್ಪ ಕೆಮಿಕಲ್ ಜಾಸ್ತಿ ಇರ್ತವೆ, ರಾಸಾಯನಿಕ ಕೆಮಿಕಲ್ ಜಾಸ್ತಿ ಇರ್ತವೆ. ಹೆಂಗೆ ಅಂದರೆ ಈಗ ನೈಟ್ರೋಜನ್ ಆಗ್ಬೋದು, ಫಾಸ್ಫರಸ್ ಆಗ್ಬೋದು, ಪೊಟ್ಯಾಷಿಯಂ ಆಗ್ಬೋದು, ಕರಾಜಿನ್ ಅಂತ ಒಂದಿದೆ, ಅಜಡಿಕ್ಟಾ ಅಂತಿದೆ. ಈ ಕೆಮಿಕಲ್ ಜಾಸ್ತಿ ಇರೋದ್ರಿಂದ ಇದನ್ನು ಪಶುಗಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಈ ಒಂದು ಹಿಂಡಿಗಳನ್ನ ಕೃಷಿಯಲ್ಲಿ ಉಪಯೋಗಿಸ್ತೇವೆ. ಇದನ್ನು ಹಿಂಡಿಗಳು ಅಂತ ಹೇಳ್ತೀವಿ. ಈ ಹಿಂಡಿಗಳು ಬರೀ ನ್ಯೂಟ್ರಿಯೆಂಟ್ಸ್ ಕೊಡೋದು ಅಲ್ಲದೇ ಸಹ ಇವು ಒಂದು ನಮ್ಮ ಮಣ್ಣಿಂದ ಬಂದಂತಹ ಕೀಟಗಳಾಗ್ಬೋದು, ರೋಗಗಳಾಗ್ಬೋದು ತಡೆಯುವಂಥ ಶಕ್ತಿಯೂ ಸಹ ಈ ಕೆಮಿಕಲ್ಗಳಲ್ಲಿ ಇರ್ತದೆ. ಈ ಜೈವಿಕ ಇಂಧನದ ಹಿಂಡಿಗಳು ಯಾವ್ಯಾವು? ಈ ಜೈವಿಕ ಇಂಧನದಲ್ಲಿ ಬಂದಂಥ ಹಿಂಡಿಗಳನ್ನು ಯಾವುದಾದ್ರೂ ನಾವು ಸೇವನೆಗೆ ಯೋಗ್ಯವಾಗಿರುತ್ತೆ? ಇಲ್ಲ, ಜೈವಿಕ ಇಂಧನದಲ್ಲಿ ಬರುವಂತಹ ಯಾವುದೇ ಹಿಂಡಿಗಳು ಸೇವನೆಗೆ ಯೋಗ್ಯವಲ್ಲ. ಇದು ನಮ್ಮ ಏನು ಸಾವಯವ ಕೃಷಿಗಳೇನಿದೆ, ಸಾವಯವ ಕೃಷಿಗೆ ಯೋಗ್ಯವಾದಂತಹ ಒಂದು ಹಿಂಡಿಗಳು. ಯಾಕಪ್ಪ ಅಂದರೆ ಈ ಹಿಂಡಿಗಳಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು, ನಾನು ಹೇಳ್ದಂಗೆ ಆವಾಗಲೇ ಸಾರಜನಕ ಆಗ್ಬೋದು, ಫಾಸ್ಫರಸ್ ಆಗ್ಬೋದು, ಪೊಟ್ಯಾಶ್ ಆಗ್ಬೋದು, ಅತಿ ಹೆಚ್ಚಿರ್ತದೆ. ಎಷ್ಟರಿಂದ ಅಂದರೆ ಒಂದು 3% 6%ವರೆಗೂ ಸಾರಜನಕ ಇರ್ತದೆ ಒಂದರಲ್ಲಿ, ಒಂದು ಬೇರೆ ಬೇರೆ ಥರ. ಫಾಸ್ಫರಸ್ ಬಂದು 1.2ರಿಂದ 3.4ವರೆಗೂ ಇರ್ತದೆ. ಪೊಟ್ಯಾಶ್ ಬಂದು 1ರಿಂದ 4.25%ವರೆಗೂ ನಮ್ಮ ಒಂದು ಏನು ಪೋಷಕಾಂಶಗಳು ಈ ಒಂದು ಹಿಂಡಿಗಳು ಇರ್ತವೆ. ಇವು ಸಾವಯವ ಕೃಷಿಗೆ ಬೇಕಾದಂತಹ ಹಿಂಡಿಗಳು, ತಿನ್ನಲಿಕ್ಕೆ
ಆಗದೇ ಇರುವಂತಹ ಹಿಂಡಿಗಳಾಗಿರುತ್ತೆ. ಈ ಜೈವಿಕ ಇಂಧನದಲ್ಲಿ ಬರುವಂಥ ಹಿಂಡಿಗಳಿದೆಯಲ್ಲ, ಇದರಲ್ಲಿ ಕೃಷಿ ಬಳಕೆಗೆ ಯೋಗ್ಯವಾದಂಥ ಹಿಂಡಿಗಳು ಯಾವ್ಯಾವು? ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಇದು ಎರಡು ಈಗ ಅತಿ ಪ್ರಪಂಚದ ಬೇಡಿಕೆಯಲ್ಲಿ ಇರುವಂತಹ. ಅದರಲ್ಲೂ ಯಾವುದ್ರಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಏನು ತೋಟಗಾರಿಕೆಗಳು ಅಥವಾ ಬಹುವಾರ್ಷಿಕ ಬೆಳೆಗಳಿದಾವೆ ಆ ಬೆಳೆಗಳಿಗೆ ಅತಿ ಹೆಚ್ಚು. ಮತ್ತೆ ಸಾವಯವ ಈಗಿನ ಒಂದು ಇದರಲ್ಲಿ ನೈಸರ್ಗಿಕ ಕೃಷಿ ಎಲ್ಲ ಏನು ಬರ್ತಾ ಇದೆ ಈಗಿನ ಒಂದು ಕಾಲದಲ್ಲಿ, ಆರೋಗ್ಯಕರ ಇದಕ್ಕೋಸ್ಕರ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಹಿಂಡಿಗಳು ಮಹತ್ವವನ್ನು ಹೊಂದಿದ್ದಾವೆ. ಎಲ್ಲ ಬೆಳೆಗಳಲ್ಲೂ ಮಹತ್ವ ಹೊಂದಿದ್ದಾವೆ. ಬೇರೆ ಹಿಂಡಿಗಳನ್ನು ಕೂಡ ಬಳಕೆ ಮಾಡಬಹುದು. ಬೇರೆ ಹಿಂಡಿಗಳು ಎಲ್ಲಾನು ಮಾಡ್ಬೋದು ಸರ್. ಅಗಸ್ಯದೆ ಆಗ್ಬೋದು, ಸಿಮರೂಪ ಆಗ್ಬೋದು, ಜತ್ರೂಪ ಆಗ್ಬೋದು, ಎಲ್ಲ ಆಗ್ಬೋದು. ಏನಪ್ಪಾ ಅಂದ್ರೆ ಈ ಒಂದು ಬೆಳೆಗಳು ಪ್ರೊಡಕ್ಷನ್ ಕಡಿಮೆ, ಉತ್ಪಾದನೆ ಕಡಿಮೆ ಇರೋದ್ರಿಂದ ಸಿಗುವಂತಹ ಪ್ರಮಾಣ ಕಡಿಮೆ. ಆದರೆ ಈ ಹೊಂಗೆ, ಬೇವು ಇವೆಲ್ಲ ಏನಂದ್ರೆ ಉತ್ಪಾದನೆ ಜಾಸ್ತಿ ಇರೋದ್ರಿಂದ ನಿಮಗೆ ಈ ಒಂದು ಹಿಂಡಿಗಳು ಜಾಸ್ತಿ ದೊರೆಯೋದ್ರಿಂದ ನಾವು ಆರಾಮಾಗಿ ಯೂಸ್ ಮಾಡ್ಬೋದು, ಎಲ್ಲ ಬೆಳೆಗಳಿಗೂ ಉಪಯೋಗಿಸ್ಬೋದು. ಬೇವು ಮತ್ತೆ ಹೊಂಗೆ ಇದೆಯಲ್ಲ, ಈ ಬೇವು ಮತ್ತೆ ಹೊಂಗೆಯ ಹಿಂಡಿ ಏನಿದೆಯೋ ಈ ಹಿಂಡಿಯಲ್ಲಿ ಯಾವೆಲ್ಲ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ಬೇವಿನಲ್ಲಿ ನಾವು ಸಾರಜನಕ ಬಂದಾಗ 5.2% ಅಂತ ಹೇಳ್ತೀವಿ. ಅಂದರೆ ಒಂದು 100 kg ಬೇವಿನ ಹಿಂಡಿ ಹಾಕಿದ್ರೆ 5.2 kg ಅಷ್ಟು ಸಾರಜನಕ ಸಿಗುತ್ತೆ. ಈಗ ನಾವು ಒಂದು ಯಾವುದಾದ್ರು ಒಂದು ಬೆಳೆ, ಈಗ ನಾವು ಒಂದು ಉದ್ದು ಅಂತ ತಗೊಂಡ್ರೆ ಉದ್ದಿಗೆ ಬೇಕಾಗಿರೋದು 20 kg ಸಾರಜನಕ ಬೇಕು. ನಾವು 400 kg ಒಂದು ಹೊಂಗೆ ಹಿಂಡಿ ಹಾಕಿದರೆ ನಾವು ಅದರಲ್ಲಿ ಅದಕ್ಕೆ ಎಷ್ಟು ಸಾರಜನಕ ಬೇಕು ಆ ಬೆಳೆಗೆ ಅಷ್ಟು ಕೊಡ್ಬೋದು. ಅದೇ ಥರ ಅದರಲ್ಲಿ ಬೇವಿನ ಹಿಂಡಿಯಲ್ಲಿ 1% ಅಷ್ಟು ಫಾಸ್ಫರಸ್ ಇರುತ್ತದೆ, ಹಾಗೆ 1.5% ಅಷ್ಟು ಪೊಟ್ಯಾಷಿಯಂ ಇರುತ್ತೆ. ಅದೇ ನಾವು ಹೊಂಗೆ ಹಿಂಡಿಯಲ್ಲಿ ಬಂದಾಗ 3% ಅಷ್ಟು ನೈಟ್ರೋಜನ್ ಮತ್ತು 0.9% ಅಷ್ಟು ಫಾಸ್ಫರಸ್ ಮತ್ತು 1.8% ಅಷ್ಟು ಪೊಟ್ಯಾಷಿಯಂ ಇರ್ತದೆ. ಅದ್ರ ಜೊತೆಗೆ ಬರೀ ಇಷ್ಟೇ ಇರೋದಿಲ್ಲ, ಇದರ ಜೊತೆಗೆ ನಮಗೇನು ಲಘು ಪೋಷಕಾಂಶಗಳು ಬೇಕು ನಮ್ಮ ಬೆಳೆಗೆ, ಆ ಲಘು ಪೋಷಕಾಂಶಗಳು ಸಹ ಈ ಒಂದು ಬೆಳೆಗಳಲ್ಲಿ ಇರ್ತದೆ. ಈ ಒಂದೇ ಒಂದು ಹಿಂಡಿ ಕೊಟ್ಟೋದ್ರಿಂದ ನಾವು ಲಘು ಪೋಷಕಾಂಶಗಳು ಮತ್ತು ಮೇಜರ್ ನ್ಯೂಟ್ರಿಯೆಂಟ್ಸ್ ಏನಂತೀವಿ ಆ ಎಲ್ಲ ಪೋಷಕಾಂಶಗಳನ್ನು ಒಟ್ಟಿಗೆ ಕೊಡ್ಬೋದು. ಮತ್ತೇನಪ್ಪ ಅಂದರೆ ಈ ಹೊಂಗೆ ಹಿಂಡಿಯಲ್ಲಿ ಕರಜಿನ್ ಅನ್ನೋ ಒಂದು ಕೆಮಿಕಲ್ ಇರೋದ್ರಿಂದ ನಮ್ಮ ಭೂಮಿಯಲ್ಲಿ ಒಂದು ನೈಟ್ರಿಫಿಕೇಶನ್ ಅಂದರೆ ಸಾರಜನೀಕರಣ ಅಂತ, ಅದೇನಪ್ಪ ಅಂದರೆ ನಾವು ಒಂದು ಭೂಮಿಗೆ ಹಾಕುವಂಥ ಒಂದು ಕೆಮಿಕಲ್ ಆಗ್ಬೋದು, ಯಾವುದೇ ಆಗ್ಬೋದು, ಈ ನೈಟ್ರೋಜನ್ನು ಅಮೋನಿಯಂ ಫಾರ್ಮೆಟಲ್ಲಿ ಇರ್ತದೆ. ಈ ಅಮೋನಿಯಂ ಫಾರ್ಮೆಟ್ನ ನೈಟ್ರೇಟ್ ಫಾರ್ಮೆಟ್ ಆಗಿ ಕನ್ವರ್ಟ್ ಮಾಡ್ತವೆ ಏನು ಭೂಮಿಯಲ್ಲಿರುವಂಥ ಜೀವಿಗಳು. ಅದು ಎಷ್ಟು ಬೇಗ ಕನ್ವರ್ಟ್ ಆಗುತ್ತೆ ಅಷ್ಟು ವೇಸ್ಟ್ ಆಗುತ್ತೆ. ಅದೇ ಈ ಹೊಂಗೆ ಹಿಂಡಿಯನ್ನು ಹಾಕಿದಾಗ ಅಥವಾ ಯೂರಿಯಾನ ಹೊಂಗೆ ಹಿಂಡಿಯ ಪುಡಿಯಿಂದ ಲೇಪನ ಮಾಡಿದಾಗ ಈ ಒಂದು ನೈಟ್ರಿಫಿಕೇಷನ್ನು ನಿಧಾನ ಆಗುತ್ತೆ. ನಿಧಾನ ಆಗೋದ್ರಿಂದ ಈ ಒಂದು ನೈಟ್ರೋಜನ್ ರಿಲೀಸಿಂಗ್ ಅಂದರೆ ಬಿಡುವಂಥ ಶಕ್ತಿ ನಿಧಾನಕ್ಕೆ ಬಿಡೋದ್ರಿಂದ ಬೆಳೆಗೆ ನಿಧಾನವಾಗಿ ಸಿಗುತ್ತೆ. ಅದೇ ನೀವು ನೋಡಿರ್ಬೋದು, ಈಗ ಮೊದಲೆಲ್ಲ ಯೂರಿಯಾ ನಮಗೆ ಡೈರೆಕ್ಟಾಗಿ ಬಿಳಿ ಬಿಳಿ ಪೌಡ್ರ್ ಥರ ಸಿಗ್ತಿತ್ತು, ಇವಾಗ ಉಂಡೆ ಥರ ಒರಳು ಸಿಗ್ತಿದೆ. ಅದರಲ್ಲಿ ಈ ಹೊಂಗೆ ಎಣ್ಣೆ ಬೇವಿನ ಹಿಂಡಿಯನ್ನು ಲೇಪನ ಮಾಡಿರ್ತಾರೆ. ಅದರಿಂದ ನಾವು ಮೇಲುಗೊಬ್ಬರವಾಗಿ ಕೊಟ್ಟರೆ ನಿಧಾನಕ್ಕೆ ಪೋಷಕಾಂಶಗಳು ಬಿಡೋದ್ರಿಂದ ಈ ಒಂದು ಬೆಳೆಗೆ ಯಾವಾಗ ಬೇಕು ಎಷ್ಟು ಬೇಕು ಪೂರ್ತಿ ಅದರ ಬೆಳವಣಿಗೆ ಟೈಮಲ್ಲಿ ನಮಗೆ ಒಂದು ಪೋಷಕಾಂಶಗಳು ಸಿಗುತ್ತೆ. ಅದರಿಂದ ಇದು ಒಳ್ಳೆಯದು. ಈ ಹಿಂಡಿಗಳಲ್ಲಿ ರೋಗ ಮತ್ತು ಕೀಟಗಳನ್ನು ನಿರೋಧಿಸ್ತಕ್ಕಂಥ ಶಕ್ತಿಯು ಕೂಡ ಇರುತ್ತೆ ಅಂತ ಹೇಳ್ತಾರೆ. ಇದು ಸರಿಯಾದಂಥ ಒಂದು ಹೇಳಿಕೆ, ಒಳ್ಳೆಯ ಮಾಹಿತಿ. ಏನಪ್ಪ ಅಂದರೆ ನಮ್ಮ ಒಂದು ಏನು ಈಗ ಸಾವಯವ ಕೃಷಿ ಅಂತ ಬಂದಾಗ ಮತ್ತು ನೈಸರ್ಗಿಕ ಕೃಷಿ ಅಂತ ಬಂದಾಗ ನಾವು ಕೆಮಿಕಲ್ನ ಉಪಯೋಗಿಸೋಂಗಿಲ್ಲ. ಕೆಮಿಕಲ್ ಉಪಯೋಗಿಸಿದ್ರೆ ಅದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಆಗೋದಿಲ್ಲ. ಅದೇ ಈ ಹಿಂಡಿಗಳನ್ನ ನಾವು ಮಣ್ಣಲ್ಲಿ ಹಾಕಿದರೆ ಅದರಲ್ಲಿರುವಂತಹ ಕೆಮಿಕಲ್, ಈಗ ನಾನು ಹೇಳ್ದಂಗೆ ಬೇವಿನಲ್ಲಿ ಅಜಡಿಕ್ಟ ಇದೆ, ಹೊಂಗೆಯಲ್ಲಿ ಕೊರೋಜಿನ್ ಇದೆ. ಈ ಕೆಮಿಕಲ್ಸ್ ಏನು ಮಾಡ್ತವೆ, ಮಣ್ಣಿನಿಂದ ಬರುವಂತಹ ಕೀಟಗಳು ಅಥವಾ ರೋಗಗಳಾಗ್ಬೋದು, ಆ ಒಂದು ಬೇರಿನ ಜೋನ್ ಏನಿರುತ್ತೆ, ಬೇರಿನ ಇದು ಅಲ್ಲಿ ಬರುವಂತಹ ಅಷ್ಟು ಕೀಟಗಳನ್ನ ಬರದೇ ಇರೋಂಗೆ ತಡೀತವೆ ಮತ್ತು ಸಾಯಿಸ್ತವೆ. ಅದಕ್ಕೋಸ್ಕರ ನಾವು ಈಗ ತೆಂಗಲ್ಲಾಗ್ಬೋದು, ಅಡಕೆಲ್ಲಾಗ್ಬೋದು, ನಾವು ಬೇರೆ ಹಿಂಡಿಗಳ ಜೊತೆ ಅಥವಾ ಬೇರೆ ಗೊಬ್ಬರ ಜೊತೆಗೆ 5 kg ತೆಂಗಲ್ಲಿ 2 ಸತಿ ಅಂದರೆ 2.5 kg ಮಳೆ ಸ್ಟಾರ್ಟ್ ಆದಾಗ ಮಳೆ ಇದರಲ್ಲಿ ಹಾಕ್ಲಿ ಅಂತ ಹೇಳ್ತೀವಿ. ಯಾಕೆಂದರೆ ಇದು ಬರೀ ಗೊಬ್ಬರ ಅಲ್ಲ, ಗೊಬ್ಬರ ಜೊತೆಗೆ ಮಣ್ಣಿಂದ ಬರುವಂಥ ಬೇರು ತಿನ್ನುವಂಥ ಹುಳಗಳಾಗ್ಬೋದು, ಬೇರೆ ಹುಳಗಳನ್ನ ತಡೀತದೆ. ಬೇವಿನಲ್ಲಿ ಅಜಡಿಕ್ಟ ಇರೋದ್ರಿಂದ ಅಲ್ಲಿಂದ ಬರೋ ಶಿಲೀಂಧ್ರಗಳನ್ನ ಅದು ಸಾಯಿಸುತ್ತೆ. ನೀವು ನೋಡಿರ್ಬೋದು, ಸಾವಯವ ಕೃಷಿ ಅಂದಾಗ ಯಾವುದೇ ಒಂದು ರೋಗ ಬರಲಿ, ಕೀಟ ಬಂದರೆ ನಾವು ಮೊದಲೇ ಹೇಳುವಂಥದ್ದು ಬೇವಿನ ಎಣ್ಣೆ ಸ್ಪ್ರೇ ಮಾಡಿ, ಅದು ಮೇಲ್ಗಡೆ ಬಂದಾಗ ಕೆಳಗಡೆದ ಭೂಮಿಯಲ್ಲಿ ನಮಗೆ ಕಾಣೋದಿಲ್ಲ. ಅದಕ್ಕೆ ಈ ಒಂದು ಹಿಂಡಿಗಳನ್ನ ಹಾಕೋದ್ರಿಂದ ಈ ಒಂದು ರೋಗಗಳಾಗಲಿ ಕೀಟಗಳು ತಡಿಬೋದು. ಯಾವುದೇ ಜೈವಿಕ ಇಂಧನದ ಹಿಂಡಿ ಆಗಲಿ ಇದನ್ನು ನಾವು ಕೃಷಿಯಲ್ಲಿ ಬಳಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ಬೆಳೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಯಾವ ಕಾಲದಲ್ಲಿ ಹೇಗೆ ಬಳಕೆಯನ್ನು ಮಾಡ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡಿ
ಸೊ ಈಗ ಯಾವುದೇ ಬೆಳೆ ಆಗಲಿ, ನಮ್ಮ ಒಂದು ವಾರ್ಷಿಕ ಬೆಳೆಗಳು ನಾವೇನು ಭೂಮಿ ಸಿದ್ಧತೆ ಮಾಡ್ತೀವೋ, ಭೂಮಿ ಸಿದ್ಧತೆ ಮಾಡೋಕ್ಕಿಂತ ಒಂದು 15 ದಿನಗಳ ಮುಂಚಿತವಾಗಿ ಈ ಒಂದು ಹಿಂಡಿಗಳನ್ನು ಭೂಮಿಗೆ ಸೇರಿಸಬೇಕು. ಯಾಕಪ್ಪ ಅಂದರೆ ಈ ಬೇವಿನ ಹಿಂಡಿಗಳು ಅದರಲ್ಲಿರೋ ಪೋಷಕಾಂಶಗಳು ಏನಿರ್ತವೆ ಅದು ಸಾವಯವ ರೂಪದಲ್ಲಿರ್ತದೆ. ಯಾವುದೇ ಬೆಳೆ ಆಗಲಿ ಪೋಷಕಾಂಶಗಳನ್ನ ಸಾವಯವ ರೂಪದಲ್ಲಿ ತಗೊಳ್ಳೋದಿಲ್ಲ, ರಾಸಾಯನಿಕ ರೂಪದಲ್ಲೇ ತಗೊಳ್ಳೋದು. ಈ ಸಾವಯವ ರೂಪದಿಂದ ರಾಸಾಯನಿಕ ರೂಪಕ್ಕೆ ಪರಿವರ್ತನೆ ಆಗ್ಬೇಕಂದ್ರೆ ಅವು ಕೊಳಿಬೇಕಂದ್ರೆ ಭೂಮಿಗೆ ಸೇರಿದ ಮೇಲೆ ಆ ಭೂಮಿಯಲ್ಲಿರುವ ಜೀವಾಣುಗಳು ಮಾತ್ರ ಅದನ್ನು ಕೊಳಿಸುವಂಥದ್ದು. ಅದಕ್ಕೆ ಒಂದು 15 ದಿನ ಮುಂಚೆ ನೀವು ಭೂಮಿಗೆ ಸೇರಿಸಿದ್ರೆ ಅದು ಚೆನ್ನಾಗಿ ಕೊಳೆತು ನಿಮ್ಮ ಏನು ಆವಾಗ ಬಿತ್ತನೆ ಆದ 10 ದಿನ 5 ದಿನದಲ್ಲಿ 2 ಎಲೆ 3 ಎಲೆ ಸಮಯದಲ್ಲಿ ನಿಮಗೆ ಒಂದು ಪೋಷಕಾಂಶಗಳು ಲಭ್ಯವಾಗ್ತದೆ. ಈಗ ಶುಂಠಿ ಮತ್ತು ಈ ಥರ ಬೆಳೆಗಳಲ್ಲಿ ಬಂದರೆ ಎಕರೆಗೆ ಒಂದು 600 ರಿಂದ 700 kg ಎಕರೆಗೆ ಹಾಕಿ ಅಂತ ಹೇಳ್ತೀವಿ. ಅದೇ ನಮ್ಮ ಬೇರೆ ಬೆಳೆಗಳು ಬಂದರೆ ಯಾವುದು, ಈಗ ದ್ವಿದಳ ಧಾನ್ಯಗಳು ಬಂದರೆ 300 kg ಎಷ್ಟು ಅಂತ ಹೇಳ್ತೀವಿ. ಏಕದಳ ಧಾನ್ಯಗಳು ಬಂದಾಗ ಸ್ವಲ್ಪ ಜಾಸ್ತಿ 400 ರಿಂದ 450 kg ಹಿಂಡಿಗಳನ್ನ ಹಾಕಬೇಕು ಅಂತ ಹೇಳ್ತೀವಿ. ಅದೇ ಈ ತೋಟಗಾರಿಕಾ ಬೆಳೆಗಳು ಬಂದರೆ ಈಗ ನಾನು ಹೇಳಿದಂಗೆ ತೆಂಗು, ನಮ್ಮ ಈ ಹಾಸನ ಭಾಗದಲ್ಲಿ ತೆಂಗು ಜಾಸ್ತಿ. ಈ ತೆಂಗಿಗೆ ಬಂದಾಗ ನಾವು 5 kg ಒಂದು ವರ್ಷಕ್ಕೆ ಅಂತ, ಅದರಲ್ಲಿ 2 ಸಾರಿ, ಒಂದು ಮಳೆ ಸ್ಟಾರ್ಟ್ ಆದಾಗ ಏನು ಮಾರ್ಚು ಏಪ್ರಿಲ್ ಮೇ ಎಲ್ಲಿದ್ದೀವಿ ಅಲ್ಲಿ ಒಂದು, ಇನ್ನೊಂದು ದೀಪಾವಳಿ ಸಮಯದಲ್ಲಿ 2ನೇ ಬೆಳೆ ಲಾಸ್ಟ್ ಮಳೆಗಳಾಗಬೇಕಾದ್ರೆ 2.5 kg ಹಾಕ್ಲಿಕ್ಕೆ ಹೇಳ್ತೀವಿ. ಅದೇ ಅಡಿಕೆಯಲ್ಲಿ ಬಂದಾಗ 2 kg, 1 kg ಮೊದಲು, ಇನ್ನೊಂದು kg 2ನೇ ಸರಿ, ಈ ಥರ ಬೆಳೆಗಳಿಗೆ ಹೇಳ್ತೀವಿ. ಅದೇ ತೋಟಗಾರಿಕೆ ಹಣ್ಣುಗಳ ಬೆಳೆಗಳು ಬಂದಾಗ ವರ್ಷಕ್ಕೆ 1 ರಿಂದ 1.5 kg ಅಷ್ಟು ಹಿಂಡಿಗಳನ್ನ ಹಾಕಬೇಕು ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಹಿಂಡಿಗಳ ಬಳಕೆಯನ್ನು ಮಾಡಿ ಯಶಸ್ಸನ್ನು ಕಂಡವರು ಸಾಕಷ್ಟು ಜನ ಇದ್ದಾರಲ್ವಾ? ಇದ್ದಾರೆ ಸರ್. ಯಾರು ಸಾವಯವದಲ್ಲಿದ್ದಾರೆ, ಸಾವಯವ ಕೃಷಿಗಳನ್ನ ನಂಬ್ಕೊಂಡಿದ್ದಾರೆ, ಕೃಷಿಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಇದು ಒಂಥರ ಬೂಸ್ಟರ್ ಇದ್ದಂಗೆ. ಹಿಂಡಿಗಳಿಂದನೇ ಅವರು ಒಂದು ಪೋಷಕಾಂಶಗಳಾಗ್ಬೋದು ಮತ್ತು ಕೀಟಗಳ ನಿರ್ವಹಣೆ ಆಗ್ಬೋದು, ಎರಡೂ ಮಾಡಿ ಒಳ್ಳೆ ಇದನ್ನು ತೊಗೊತಾ ಇದ್ದಾರೆ. ಯಾಕಪ್ಪ ಅಂದರೆ ಈಗ ಮೊದಲು ಎಲ್ಲ ನಮ್ಮ ಒಂದು ತಾತರ ಕಾಲದಲ್ಲಾಗಲಿ ಅಪ್ಪಂದಿರ ಕಾಲದಲ್ಲಿ ಮನೇಲಿ 5-6 ಹಸುಗಳಿರ್ತಿತ್ತು, ಗೊಬ್ಬರ ಸಿಗ್ತಿತ್ತು. ಇವಾಗ ಏನಾಗಿದೆ, ಹಸುಗಳು ಸಾಕಾಣಿಕೆ ಹಳ್ಳಿಗಳಲ್ಲಿ ಕಡಿಮೆ ಆಗಿದೆ. ಅಂದರೆ ಹಸುಗಳು ಸಾಕಾಣೆ ಇರೋದು ಇದರಲ್ಲಿ ಸಿಗೋದಿಲ್ಲ. ಈ ಒಂದು ಏನು ಕೊಟ್ಟಿಗೆ ಗೊಬ್ಬರ ಸಿಗದೇ ಇರೋ ಕಾಲದಲ್ಲಿ ಹಿಂಡಿಗಳು ಮಹತ್ವದ ಒಂದು ಸಾವಯವ ಕೃಷಿಯಲ್ಲಿ ವಹಿಸಿರ್ತವೆ. ಈ ಜೈವಿಕ ಇಂಧನದ ಹಿಂಡಿಗಳಿಗೆ ಸಂಬಂಧಪಟ್ಟ ಹಾಗೆ, ಅವುಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಒಂದು ದೂರವಾಣಿ ಸಂಖ್ಯೆ 944 81 96 341. ಇದರಲ್ಲಿ ಸಂಪರ್ಕ ಮಾಡಬಹುದು. ಅಥವಾ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 944 81 96 341. ಒಳ್ಳೆಯದು ಡಾಕ್ಟರ್ TC ಯೋಗೇಶ್ ಅವರೇ, ಇದುವರೆಗೆ ಕೃಷಿಯಲ್ಲಿ ಜೈವಿಕ ಇಂಧನದ ಹಿಂಡಿಗಳ ಉಪಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ಧನ್ಯವಾದಗಳು. ಇದುವರೆಗೆ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ TC ಯೋಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಉಪ ಉತ್ಪನ್ನಗಳ ಮಹತ್ವ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ AC ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಕೃಷಿಕ ಮಿತ್ರರೇ, ನಾವು ಕಳೆದ ಸಂಚಿಕೆಯಲ್ಲಿ ಅಂದರೆ 10ನೇ ಸರಣಿಯಲ್ಲಿ ಕೇಳಿದಂತಹ ಪ್ರಶ್ನೆ, ಎಥೆನಾಲ್ ಯಾವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ ಅಂಥೇಳಿ. ಸರಿಯಾದಂತಹ ಉತ್ತರ ಸಕ್ಕರೆ ಅಂಶ ಅಥವಾ ಸ್ಟಾರ್ಚ್ ಇರುವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ. ಪ್ರಶ್ನೆ ಹಾಗೂ ಉತ್ತರವನ್ನು ಗಮನಿಸ್ಕೊಳ್ಳಿ. ಎಥೆನಾಲ್ ಯಾವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ? ಸರಿಯಾದಂತಹ ಉತ್ತರ ಸಕ್ಕರೆ ಅಂಶ ಅಥವಾ ಸ್ಟಾರ್ಚ್ ಇರುವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ. ಸಾಕಷ್ಟು ಜನ ರೈತ ಬಾಂಧವರು ಸರಿಯಾದಂತಹ ಉತ್ತರವನ್ನು ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಟ್ಟಿದ್ದೀರಿ. ನಿಗದಿತ ದಿನದ ಒಳಗಾಗಿ ನಮ್ಮ ಕೈ ಸೇರಿ ಲಾಟರಿ ಮೂಲಕ ವಿಜೇತರಾದ ಶ್ರೋತೃ ಹಾಸನ ತಾಲೂಕು ನಿಟ್ಟೂರು ಗ್ರಾಮದ ತೀರ್ಥಾವತಿ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ: ಬೇವಿನ ಹಿಂಡಿಯಲ್ಲಿ ಸಾರಜನಕದ ಅಂಶ ಎಷ್ಟಿರುತ್ತದೆ? ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಬೇವಿನ ಹಿಂಡಿಯಲ್ಲಿ ಸಾರಜನಕದ ಅಂಶ ಎಷ್ಟಿರುತ್ತದೆ? ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ.
ನಿಮ್ಮ ಪತ್ರಗಳು ನಮ್ಮನ್ನು ಸೇರಲು ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಹಸಿರು ಇಂಧನ ಬಾನುಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ನೆರವು ಗೋ. ರಾ. ರವಿಶಂಕರ್.